ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೊರಟಿದಾರಲ್ಲ, ಇವ್ರ ಬಗ್ಗೆ ಯಾಕಿಷ್ಟು ಪ್ರಶ್ನೆ, ಯಾಕಿಷ್ಟು ಕುತೂಹಲ ಅಂತ ನೋಡೋದಾದ್ರೆ, ಕಾಂಗ್ರೆಸ್ನಲ್ಲಿ ಆಲ್ರೆಡಿ 3 ಬಣ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸಿಎಂ ಬಣ ಒಂದು, DCM ಬಣ ಒಂದು, ತಟಸ್ಥ ಬಣ ಒಂದು ಅಂತ. ಯಾರು ಗೋಜಿಗೂ ಹೋಗಲ್ಲ, ಯಾರು ಸಹವಾಸಕ್ಕೂ ಹೋಗಲ್ಲ, ಯಾರು ಹೆಂಗಾರ ಹಾಳಾಗ್ಲಿ, ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಸುಮ್ನಿರೋಣ ಅಂತ. ಈ ಟ್ರಿಪ್ ಪ್ಲಾನ್ ಮಾಡಿ ಹೋಗ್ತಾ ಇರೋರೆಲ್ಲ ಸಿಎಂ ಆಪ್ತರಾಗಿ ಗುರುತಿಸಿಕೊಂಡವರು. ಇದು ರಾಜಕೀಯ ಪ್ರವಾಸ ಅಲ್ಲ, ಖಾಸಗಿ ಟೂರ್ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಮಾರ್ಚ್ 1ರವರೆಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಸ್ಪಾನ್ಸರ್ಸ್ ಯಾರೋ ನಂಗೆ ಗೊತ್ತಿಲ್ಲ ಅಂತ DKಶ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಹೋಗ್ತಾ ಇರೋರು ಎಲ್ಲರೂ ಸಿಎಂ ಆಪ್ತರು, ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಸಿಎಂ ಆಪ್ತರು ಹೋಗ್ತಾ ಇರೋದು. ಇಲ್ಲಿ ಕಾಂಗ್ರೆಸ್ನವ್ರು ಹೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಸಿಎಂ ಆಪ್ತರು ಹೋಗ್ತಾ ಇದ್ದಾರೆ ಅನ್ನೋದು ಸರಿ ಅನ್ಸುತ್ತೆ, ಆ ಟೈಟಲ್ ಅಂತ. ಹೆಂಗೋ ಬಣ ಆಗ್ಬಿಟ್ಟಿದೆಯಲ್ಲ, ಹೆಂಗೋ ಬಣ ಮಾಡ್ಕೊಂಡು ಬಿಟ್ಟಿದಾರಲ್ಲ, ಒಬ್ರನ್ನ ಇಳಿಸ್ಲೇಬೇಕು, ಒಬ್ರನ್ನ ಅಲ್ಲೇ ಕೂರಿಸ್ಲೇಬೇಕು ಅನ್ನೋದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಸಿಎಂ ಆಪ್ತರುಗಳೇ ಹೋಗ್ತಾ ಇರೋದು ಈಗ ಚರ್ಚೆಗೆ ಕಾರಣವಾಗ್ತಾ ಇರೋದು. ಅದಕ್ಕೇನೋ ಗೊತ್ತಿಲ್ಲ, DCM ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪಾನ್ಸರ್ಸ್ ಯಾರೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ಪಾನ್ಸರ್ಸ್ ಇದ್ದಾರಾ? ಯಾರಿರ್ಬೋದು ಆ ಸ್ಪಾನ್ಸರ್ಸ್? ಕಲಿಸ್ತಾ ಇರೋದ್ರ ಉದ್ದೇಶಕ್ಕೆ ಏನು ಚರ್ಚೆ ಮಾಡ್ಕೊ ಬರ್ತಾರೆ? ಇಲ್ಲೆಲ್ಲ ಮೀಟಿಂಗ್ ಮಾಡಿ 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 ಡಿನ್ನರ್ ಮೀಟಿಂಗು, ಟಿಫನ್ ಮೀಟಿಂಗು, ಕಾಫಿ ಮೀಟಿಂಗು, ಕ್ಲೋಸ್ ಡೋರ್ ಮೀಟಿಂಗು, ಅಲ್ಲಿ ಮೀಟಿಂಗು, ಇಲ್ಲಿ ಮೀಟಿಂಗು. ಬೆಳಗಾವಿಗೆ ಹೋದ್ರಪ್ಪ, ಬೆಳಗಾವಿಲೂ ಮೀಟಿಂಗೇ ಮಾಡ್ಕೊಂಡು ಬಂದರು. ಎಲ್ಲ ಕಡೆ ಮಾಧ್ಯಮದವ್ರು ಹೋಗ್ತಾ ಇದ್ರು. ಅದೇ ಕೆಲಸ ಅಲ್ವಾ, ತೋರಿಸ್ಬೇಕು ಏನು ಮಾಡ್ತಿದ್ದಾರೆ ಇವರು, ಏನು ನಡೀತಾ ಇದೆ, ಏನು ಕತೆ ಅಂತ. ಎಲ್ಲೂ ಬೇಡ, ಸವಾಸವ ಬೇಡ, ಹೋಗ್ಬಿಡೋಣ ಫಾರಿನಿಗೆ, ಅಲ್ಲೇ ಚರ್ಚೆ ಮಾಡ್ಬಿಡೋಣ, ಯಾರು ಕಣ್ಣಿಗೂ ಬೀಳೋದು ಬೇಡ ಅಂತ ಹೊರಟಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರ ಪ್ರವಾಸ ಹೋಗ್ತಾ ಇರೋದೇ ಇವಾಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತದೆ. ಮಾಹಿತಿ ನೀಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವು ರೈಟ್ ಟೈಮಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಲಿಕ್ಕಂತೂ ಆಗಲ್ಲ. ಹೋಗ್ತಿರೋ ಟೈಮೇ ಒಂದು ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಸೊ ಈ ಟ್ರಾವೆಲ್ ಮಾಡ್ತಾ ಇರುವಂಥದ್ದು ಅಥವಾ ಈ ಪ್ರವಾಸ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ತಿರುವು ಪಡ್ಕೊಳ್ತಾ ಇದೆ ಅಂತ? ನೀತಿ ಶಾಸಕರ ವಿದೇಶಿ ಪ್ರವಾಸ ಕೊನೆಗೂ ಕೂಡ ನಡೆದಿದೆ. ನಿನ್ನೆ ರಾತ್ರಿ 22 ಜನ ಶಾಸಕರು ವಿದೇಶಕ್ಕೆ ಪ್ರವಾಸವನ್ನ ಮಾಡಬೇಕಾಗಿತ್ತು. ಅದರಲ್ಲಿ 11 ಜನ ಶಾಸಕರು ಮಲೇಷ್ಯಾ ಮೂಲಕ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ 12 ಗಂಟೆ ಫ್ಲೈಟ್ ನಲ್ಲಿ. ಜಗಳೂರು ಶಾಸಕರಾಗಿರುವಂತಹ ದೇವೇಂದ್ರಪ್ಪ, ಹಾಗೆ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಚಿಕ್ಕಮಗಳೂರಿನ SD ತಮ್ಮಯ್ಯ, ಸಿರುಗುಪ್ಪದ BM ನಾಗರಾಜು, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಜೊತೆಗೆ ಇಂಡಿ ಕ್ಷೇತ್ರದ ಯಶವಂತರಾಯಗೌಡ ಪಾಟೀಲ್, MLC ಶರಣಗೌಡ ಬಯ್ಯಾಪುರ, ವಸಂತ್ ಕುಮಾರ್, ಹಾಗೆ ನಾಗರಾಜ್ ಯಾದವ್, ಇವ್ರು ಅಷ್ಟು ಜನ 11 ಜನ ನಿನ್ನೆ ಮಲೇಷ್ಯಾಗೆ ತೆರಳಿದ್ದಾರೆ. ಮಲೇಷ್ಯಾದಿಂದ ಇವತ್ತು ಬೆಳಗ್ಗೆ ಅವರು ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸುಮಾರು 22 ಜನ ಶಾಸಕರು ವಿದೇಶಕ್ಕೆ ತೆರಳಬೇಕಾಗಿತ್ತು. ಅದರಲ್ಲಿ ಕೆಲವರು ಮಾಧ್ಯಮಗಳ ಕ್ಯಾಮರಾಗಳಿಗೆ ಕಣ್ಣಿಗೆ ಬೀಳೋದು ಬೇಡ ಅನ್ನುವಂತ ಕಾರಣಕ್ಕೆ ನಿನ್ನೆ ರಾತ್ರಿ ಪ್ರವಾಸವನ್ನ ಅವರು ರದ್ದುಪಡಿಸಿದ್ರು. ಇದೀಗ ಬೆಳಗ್ಗೆ ಅವರು ಕೂಡ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸುಮಾರು ಮೊದಲಿಗೆ 27 ಜನ ಶಾಸಕರು ಮತ್ತೆ MLCಗಳು ಈ ಒಂದು ಪ್ರವಾಸವನ್ನ ಮಾಡ್ಬೇಕಾಗಿತ್ತು. ಅದು ಪಶುಸಂಗೋಪನಾ ಇಲಾಖೆಯ ಖರ್ಚು ವೆಚ್ಚದಲ್ಲಿ ಅಧ್ಯಯನ ಪ್ರವಾಸ, ಕೃಷಿ ಮತ್ತೆ ಹೈನುಗಾರಿಕೆಗೆ ಸಂಬಂಧಪಟ್ಟ ಮಾಡಬೇಕಾಗಿತ್ತು. ಆದ್ರೆ 27 ಜನರಲ್ಲಿ ಯಾವಾಗ ಇದು ಸಾಕಷ್ಟು ವಿವಾದಗಳಿಗೆ ಕಾರಣ ಆಯಿತು, ಮತ್ತೆ ಈಗ ಹೋಗ್ತಾ ಇರುವಂತಹ ಸಂದರ್ಭ ನಾಯಕತ್ವ ಬದಲಾವಣೆಯ ಚರ್ಚೆ ಸಂದರ್ಭದಲ್ಲಿ ಹೋಗ್ತಾ ಇರೋದ್ರಿಂದ ಸಹಜವಾಗಿ ಮಾಧ್ಯಮಗಳಲ್ಲೂ ಕೂಡ ನಿರಂತರವಾಗಿ ಕಳೆದ 1 ವಾರದಿಂದ ವರದಿ ಆಯಿತು. ಆ ಕಾರಣಕ್ಕೆ 5 ಜನ ಪ್ರವಾಸವನ್ನ ರದ್ದುಪಡಿಸಿದ್ರು. ಇನ್ನ ಉಳಿದಿರುವಂತಹ 22 ಜನ ನಿನ್ನೆ ಹೋಗ್ಬೇಕಾಗಿತ್ತು. ಈಗ ಅದರಲ್ಲಿ 11 ಜನ ಹೋಗಿದ್ದಾರೆ. ಇದೀಗ ಉಳಿದವರು ಕೂಡ ಹೋಗ್ತಾರೆ ಅನ್ನುವಂತ ಮಾಹಿತಿ ಈಗಷ್ಟೇ ಲಭ್ಯ ಆಗ್ತಾ ಇದೆ. ಪ್ರಸಕ್ತ ಸಂದರ್ಭದಲ್ಲಿ ಈಗ ಶಾಸಕರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇರುವ ಅಧ್ಯಯನ ಪ್ರವಾಸ ಅಂತೇಳಿ ಹೇಳ್ತಾ ಇದ್ದಾರೆ. ಕೆಲವರು ವೈಯಕ್ತಿಕ ಪ್ರವಾಸ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ಮಾಧ್ಯಮಗಳಿಗೂ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲೇ ಯಾಕೆ ಈ ಒಂದು ಪ್ರವಾಸ ಅನ್ನುವಂಥದ್ದು ಸಹಜವಾಗಿ ಅನುಮಾನಗಳು ಕೂಡ ಬರ್ತಾ ಇದೆ. ನಾಯಕತ್ವ ಬದಲಾವಣೆ ಚರ್ಚೆ ಬಹಳಷ್ಟು ಜೋರಾಗ್ತಾ ಇರುವಂತ ಸಂದರ್ಭದಲ್ಲೇ ಶಕ್ತಿ ಪ್ರದರ್ಶನಕ್ಕಾಗಿ ಸಿಎಂ ಬಣದಿಂದ ಈ ಶಾಸಕರು ಹೊರಟಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗ್ತಾ ಇದೆ. ಬೈರತಿ ಸುರೇಶ್ ಅವರೇ ಇದಕ್ಕೆ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೊರಗಡೆ ಬೀಳ್ತಾ ಇದೆ. DK ಶಿವಕುಮಾರ್ ಕೂಡ ಅದು ಅಧ್ಯಯನ ಪ್ರವಾಸವೋ ಅಥವಾ ಪ್ರಾಯೋಜಿತ ಪ್ರವಾಸವೋ ಅಂತೇಳಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು.
ಸೊ ಇದಾದ ನಂತರ ಈಗ ಈ ಶಾಸಕರು ಹೋಗಿದ್ದಾರೆ ಅಂದ್ರೆ ಈಗ ಆ ಕಡೆ ಬಣದ ಶಾಸಕರು ಕೂಡ ಮುಂದಿನ ದಿನಗಳಲ್ಲಿ ಅವರೊಂದು ಪ್ರವಾಸವನ್ನ ಆಯೋಜನೆ ಮಾಡಬಹುದು. ಅಂದ್ರೆ ಈ ಜಿದ್ದಾಜಿದ್ದಿಗೆ ಬಿದ್ದಾಗ ಈ ಪ್ರವಾಸಗಳ ಮೇಲೆ ಪ್ರವಾಸಗಳು ಶುರುವಾಗತ್ತೆ. ಸತೀಶ್ ಜಾರಕಿಹೊಳಿ ಅವರ ಟೀಮ್ ಕೂಡ ಮುಂದಿನ ದಿನಗಳಲ್ಲಿ ವಿದೇಶಿ ಪ್ರವಾಸವನ್ನ ಕೈಗೊಳ್ಳುತ್ತೆ ಅನ್ನುವಂತ ಮಾಹಿತಿಗಳು ಈಗಾಗಲೇ ಚರ್ಚೆಗೆ ಬರ್ತಾ ಇದೆ. ಸೊ ಹಾಗಾಗಿ ನಾಯಕತ್ವ ಬದಲಾವಣೆಯ ಜಟಾಪಟಿಯ ಸಂದರ್ಭದಲ್ಲೇ ಈ ಪ್ರವಾಸಗಳು ಹೆಚ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತೆ ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಶುರುವಾಗತ್ತೆ. ಅದು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತ ಮಾಹಿತಿಗಳು. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗೆ.